ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ದೇವ ಗುರು ಬೃಹಸ್ಪತಿಯ ವಿಶೇಷ ಪ್ರಕ್ರಿಯೆಯೊಂದರ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು, ಇಲ್ಲಿ ವಿಶೇಷ ಪ್ರಕ್ರಿಯೆಗೆ ಒಳಗಾಗಲಿರುವ ಗುರು ಗ್ರಹದ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ. ಈ ವಿಶೇಷಾವಧಿಯಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಗುರು ಬೃಹಸ್ಪತಿ ದೇವನನ್ನು ವೈದಿಕ ಜ್ಯೋತಿಷ್ಯದಲ್ಲಿ ಅತ್ಯಂತ ದೊಡ್ಡ ಮತ್ತು ಮಹತ್ವಪೂರ್ಣ ಗ್ರಹವೆಂದು ಉಲ್ಲೇಖಿಸಲಾಗಿದೆ. ವಿಶೇಷವೆಂದರೆ ಗುರುದೇವನ ಗೋಚರ ವರ್ಷಕ್ಕೆ ಒಮ್ಮೆ ಮಾತ್ರ ಉಂಟಾಗುತ್ತದೆ. ಅಲ್ಲದೆ ಗುರುದೇವನು ಅಸ್ತನಾಗುವ ಪ್ರಕ್ರಿಯೆಯೂ ಕೂಡ ವರ್ಷಕ್ಕೆ ಒಮ್ಮೆ ಮಾತ್ರ ಉಂಟಾಗುತ್ತದೆ. ಇನ್ನು ಗುರುದೇವನ ರಾಶಿ ಪರಿವರ್ತನೆಯ ಪ್ರಭಾವಗಳು ಹೇಗೆ ಎಲ್ಲ ದ್ವಾದಶ ರಾಶಿಯ ಜಾತಕದವರ ಮೇಲೂ ಕಂಡು ಬರುತ್ತದೆಯೋ, ಹಾಗೆ ಗುರುದೇವನು ಅಸ್ತನಾಗುವುದರ ಪ್ರಭಾವಗಳು ಕೂಡ ಎಲ್ಲ ಜಾತಕದವರ ಮೇಲೂ ಕಂಡುಬರುತ್ತವೆ. ಸಾಮಾನ್ಯವಾಗಿ ಗುರುದೇವನು ಸೂರ್ಯದೇವನ 11 ಅಂಶದ ಹತ್ತಿರ ಬಂದಾಗ ಅಥವಾ ಹೆಚ್ಚು ಸಮೀಪದಲ್ಲಿ ಗೋಚರಿಸಲಾಗಿ ಅಸ್ತನಾಗುತ್ತಾನೆಂದು ಹೇಳಲಾಗುತ್ತದೆ. ಇಲ್ಲಿ ಗುರುದೇವನು ಅಸ್ತನಾಗುತ್ತಾನೆಂದರೆ ತನ್ನೆಲ್ಲ ವಿಶೇಷ ಪ್ರಭಾವಗಳನ್ನು ಕಳೆದುಕೊಳ್ಳುತ್ತಾನೆಂದು ಸಹ ಹೇಳಬಹುದಾಗಿದೆ. ಹೀಗಾಗಿ ಇದರ ಪ್ರಭಾವಗಳು ವ್ಯಕ್ತಿಯ ಜೀವನದ ಮೇಲೂ ಕಂಡುಬರುತ್ತದೆ. ಗುರುದೇವನು ತಟಸ್ಥ ಸ್ಥಿತಿಯಲ್ಲಿ ಮುಂದುವರೆದರೆ ಅದು ಜೀವ ಜಗತ್ತಿನ ಜೊತೆಗೆ ಪ್ರಕೃತಿಯ ಮೇಲೂ ಪ್ರಭಾವ ಉಂಟು ಮಾಡುತ್ತದೆ. ಹೀಗಿರಬೇಕಾದರೆ ಈಗ ಗುರುದೇವನು ಪ್ರಸ್ತುತ ಮಿಥುನ ರಾಶಿಯಲ್ಲಿ ಗೋಚರಿಸುತ್ತಲಿದ್ದು ಇಲ್ಲಿ ಅಸ್ತನಾಗುವ ಪ್ರಕ್ರಿಯೆಗೆ ಒಳಗಾಗಲಿದ್ದಾನೆ. ಇಲ್ಲಿ ವರ್ಷ 2025 ಜೂನ್ ತಿಂಗಳಿನ 9ನೇ ತಾರೀಕಿನ ದಿನದಂದು ಸಂಜೆ 4:12 ಗುರುದೇವನು ಅಸ್ತನಾಗಲಿದ್ದು, ಇಲ್ಲಿ ಗುರುದೇವನು ಜುಲೈ ತಿಂಗಳಿನ 9 ಅಥವಾ 10ನೇ ತಾರೀಕಿನವರೆಗೂ ಅಸ್ತನಾಗಿಯೇ ಪ್ರಜ್ವಲಿಸಲಿದ್ದಾನೆ. ವಿಶೇಷವೆಂದರೆ ಗುರುದೇವನು ಸಂತಾನ, ಶಿಕ್ಷಣ, ಧನಧಾನ್ಯ, ವಿವಾಹ, ಧಾರ್ಮಿಕ ಆಯೋಜನೆ ಹಾಗೆ ಭಾಗ್ಯೋದಯದಂತಹ ಮಹತ್ವಪೂರ್ಣ ವಿಷಯಗಳ ಕಾರಕ ಗ್ರಹನಾಗಿದ್ದಾನೆ. ಹೀಗಾಗಿ ಇಲ್ಲಿ ಗುರುದೇವನು ಅಸ್ತನಾಗುವುದರ ಪ್ರಭಾವಗಳು ಸಹಜವಾಗಿಯೇ ವ್ಯಕ್ತಿಯ ಈ ಎಲ್ಲ ಕ್ಷೇತ್ರಗಳ ಮೇಲೆ ಕಂಡುಬರಲಿವೆ. ಹಾಗಾದರೆ ಬನ್ನಿ, ಇಲ್ಲಿ ಧನ ಮತ್ತು ಆರ್ಥಿಕ ಸ್ಥಿತಿಯ ಕಾರಕ ಗ್ರಹನಾಗಿರುವ ಗುರುದೇವನು ಅಸ್ತನಾಗುವುದರ ಪ್ರಭಾವಗಳು ಇಲ್ಲಿಂದ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ವೀಕ್ಷಕರೇ, ಗುರುದೇವನು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸಪ್ತಮ ಮತ್ತು ದಶಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ. ಇನ್ನು ಪ್ರಸ್ತುತ ಮಿಥುನ ರಾಶಿಯ ಗೋಚರದ ವೇಳೆಯಲ್ಲಿ ಗುರುದೇವನು ನಿಮ್ಮ ಲಗ್ನ ಭಾವದಲ್ಲಿ ಅಂದರೆ ನಿಮ್ಮದೇ ರಾಶಿಯಲ್ಲಿ ಅಸ್ತನಾಗುವ ಪ್ರಕ್ರಿಯೆಗೆ ಒಳಗಾಗಲಿದ್ದಾನೆ. ಸಾಮಾನ್ಯವಾಗಿ ಗುರುದೇವನು ಲಗ್ನ ಭಾವದ ಗೋಚರದ ವೇಳೆಯಲ್ಲಿ ಹೆಚ್ಚು ಪ್ರಖರತೆಯಿಂದ ಕಂಗೊಳಿಸುತ್ತಾರೆ. ಆದರೆ ಇಲ್ಲಿ ಗುರುದೇವನು ಅಸ್ತನಾಗಲಿದ್ದಾನೆ ಅಂದರೆ ಗುರುದೇವನ ಪ್ರಭಾವಗಳು ವಿಪರೀತಗೊಳ್ಳಲಿದೆ. ಶುಭ ಫಲಗಳ ಬದಲಿಗೆ ಇಲ್ಲಿ ಮಿಶ್ರ ಫಲಗಳು ಕಂಡುಬರಲಿವೆ. ಹೀಗಾಗಿ ಇಲ್ಲಿ ಸಹಜವಾಗಿಯೇ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಪರಿಸ್ಥಿತಿಗೆ ಅನುಗುಣವಾಗಿ ನಡೆದುಕೊಳ್ಳಬೇಕಾಗುವುದು. ಇಲ್ಲಿ ನಿಮ್ಮ ಪ್ರಬುದ್ಧತೆಯ ಹೆಜ್ಜೆಗಳು ನಿಮಗೆ ನಕಾರಾತ್ಮಕತೆಯಿಂದ ಹೊರತರಬಹುದಾಗಿದೆ. ಇಲ್ಲಿ ಮೊಟ್ಟ ಮೊದಲಿಗೆ ಗುರುದೇವನ ಅಸ್ತಸ್ಥಿತಿಯ ಗೋಚರವು ನಿಮ್ಮ ವಾಣಿಯ ಮೇಲೂ ಪ್ರಭಾವ ಬೀರಬಹುದಾಗಿದೆ. ಹೀಗಾಗಿ ಇಲ್ಲಿ ನಿಮ್ಮ ವಾಣಿಯಲ್ಲಿಯೂ ಕಠೋರತೆ ಉಂಟಾಗಬಹುದಾದ ಸಾಧ್ಯತೆ ಇರಲಿದೆ. ಇದರಿಂದಾಗಿ ಇಲ್ಲಿ ನೀವು ಇತರರೊಡನೆ ಮಾತನಾಡಬೇಕಾದರೆ ಅನೇಕ ಸಮಸ್ಯೆಗಳು ನಿಮ್ಮನ್ನ ಎದುರುಗೊಳ್ಳಲಿವೆ. ಇಲ್ಲಿ ಗುರುದೇವನು ಅಸ್ತಸ್ಥಿತಿಯಲ್ಲಿರುವಷ್ಟು ದಿನ ನೀವು ಸ್ಪಷ್ಟ ರೂಪದಲ್ಲಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಸಾಧ್ಯವಾಗದೆ ಹೋಗಬಹುದಾಗಿದೆ. ಅಲ್ಲದೆ ಇಲ್ಲಿ ನಿಮ್ಮ ಕಾರ್ಯ ಯೋಜನೆಗಳಲ್ಲಿ ನಿಮಗೆ ಹಿನ್ನಡೆಯೂ ಕೂಡ ಉಂಟಾಗಬಹುದಾಗಿವೆ. ವಿಶೇಷವಾಗಿ ಇಲ್ಲಿ ಉಂಟಾಗುವ ವಾಣಿದೋಷದ ಕಾರಣ ನೀವು ವಾಣಿಗೆ ಸಂಬಂಧಿತ ಕ್ಷೇತ್ರಗಳಲ್ಲಿಯೂ ಒಂದಿಷ್ಟು ವಿರೋಧಾಭಾಸದ ಸ್ಥಿತಿಗಳನ್ನು ಎದುರಿಸುವಂತೆ ಕಂಡುಬರಲಿದ್ದೀರಿ. ಇಲ್ಲಿ ಗುರುದೇವನು ನಿಮ್ಮ ಲಗ್ನ ಭಾವದಲ್ಲಿ ಅಸ್ತನಾಗುವ ಮೂಲಕ ತಟಸ್ಥಗೊಳ್ಳುವ ಕಾರಣ ಈ ವೇಳೆಯಲ್ಲಿ ನಿಮ್ಮಲ್ಲಿ ಸಾಹಸ ಮತ್ತು ಆತ್ಮವಿಶ್ವಾಸದ ಕೊರತೆ ಉಂಟಾಗಬಹುದಾಗಿದೆ. ಜತೆಗೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಉಗ್ರತೆಯೂ ಕಂಡುಬರಲಿದೆ. ಹೀಗಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಹಿನ್ನಡೆಯನ್ನು ಸಹ ನೀವು ಅನುಭವಿಸಬೇಕಾಗಿ ಬರಲಿದೆ. ಇಲ್ಲಿ ನಿಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ ಉಂಟಾಗುವುದು, ಅನೇಕ ಕಾರ್ಯಗಳ ಫಲಿತಾಂಶದಲ್ಲಿ ಇಳಿಕೆ ಉಂಟಾಗಲಿದೆ. ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಲು ನಿಮ್ಮಲ್ಲಿ ಉತ್ತಮ ಕ್ಷಮತೆ ಇದ್ದಾಗ್ಯೂ ಇಲ್ಲಿ ಆತ್ಮವಿಶ್ವಾಸದ ಕೊರತೆಯಿಂದಾಗಿ ನೀವು ಹಿಂದೇಟು ಹಾಕುವಂತೆ ಕಂಡುಬರಲಿದ್ದೀರಿ. ಇದರ ಪರಿಣಾಮ ಸ್ವರೂಪ ಇಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಪೆಂಡಿಂಗ್ ಆಗಿ ಉಳಿದುಕೊಳ್ಳಬಹುದಾಗಿವೆ. ಅಥವಾ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಪೂರೈಸಲು ಸಾಧ್ಯವಾಗದೆ ಹೋಗಬಹುದಾಗಿದೆ. ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಿನ್ನಡೆಯನ್ನ ಅನುಭವಿಸಲಿದ್ದೀರಿ. ಗುರುದೇವನು ಆರ್ಥಿಕತೆಯ ಕಾರಕ ಗ್ರಹನಾಗಿರುವನು. ಹೀಗಾಗಿ ಇಲ್ಲಿ ಗುರುಬಲದಲ್ಲಿ ಕೊರತೆ ಇರುವುದು ನಿಮಗೆ ಆರ್ಥಿಕ ವಿಷಯದಲ್ಲಿ ಮಿಶ್ರ ಫಲಗಳು ಲಭಿಸಲಿವೆ. ಇಲ್ಲಿ ಲಾಭದಲ್ಲಿ ಕೊರತೆ ಇರಲಿದೆ. ಹೀಗಾಗಿ ಇಲ್ಲಿ ನೀವು ಹೆಚ್ಚು ಪರಿಶ್ರಮ ಪಡಬೇಕಾಗಿಯೂ ಬರಲಿದೆ. ಈ ವಿಶೇಷ ಸಮಯದಲ್ಲಿ ನೀವು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿಕೊಳ್ಳಬೇಕು.
ಇಲ್ಲಿ ಖಂಡಿತ ನೀವು ಬೇಕಾಬಿಟ್ಟಿಯಾಗಿ ಖರ್ಚುಗಳನ್ನು ಮಾಡಲು ಹೋಗಬಾರದು. ಇಲ್ಲಿ ಲಾಭವು ಅಲ್ಪವೇ ಆದರೂ ಅದನ್ನ ಜಾಗ್ರತೆಯಿಂದ ಕಾಪಾಡಿಕೊಳ್ಳಬೇಕು. ಇಲ್ಲಿ ಹಲವು ಜಾತಕದವರು ಮೋಜು ಮಸ್ತಿಯಲ್ಲಿ ತೊಡಗಿಕೊಳ್ಳಬಹುದಾಗಿದೆ. ಇಲ್ಲಿ ಐಷಾರಾಮಿತನ ಮತ್ತು ಸುಖಕ್ಕಾಗಿ ಧನ ವ್ಯಯ ಮಾಡಲಿದ್ದಾರೆ. ಈ ದುಂದು ವೆಚ್ಚವೇ ಭವಿಷ್ಯದಲ್ಲಿ ನಿಮಗೆ ಸಮಸ್ಯೆಗಳನ್ನು ಒಡ್ಡಬಹುದಾಗಿದೆ. ಹೀಗಾಗಿ ಇಲ್ಲಿ ನೀವು ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆ ಹೊಂದಿರಬೇಕು. ಇಲ್ಲಿ ನೀವು ಪರಿಸ್ಥಿತಿಯನ್ನ ಅರಿತು ನಡೆಯುತ್ತಿರಾದರೆ ಖಂಡಿತ ಪ್ರತಿಕೂಲ ಪರಿಸ್ಥಿತಿಯನ್ನು ಸಹ ನೀವು ಸಕಾರಾತ್ಮಕಗೊಳಿಸಬಹುದಾಗಿದೆ. ಇಲ್ಲಿ ಅಸ್ತ ಗುರುದೇವನು ಹಲವು ಹಂತದ ಅವಕಾಶಗಳನ್ನು ಸಹ ನಿಮಗೆ ಕರುಣಿಸಲಿದ್ದಾನೆ. ಹೀಗಾಗಿ ಇಲ್ಲಿ ನೀವು ಕೊಂಚ ಜಾಗ್ರತೆಯ ಪೂರ್ವಕ ಮುನ್ನಡೆಯಬೇಕು. ಇಲ್ಲಿ ಗುರುದೇವನು ಅಸ್ತನಾಗಿರುವ ಈ ಸಮಯದಲ್ಲಿ ನೀವು ಹಣಕಾಸಿನ ಲೇವಾದೇವಿಯಿಂದಲೂ ದೂರವಿರಬೇಕು. ಇಲ್ಲಿ ಸಾಲ ಪಡೆಯುವುದು ಆಗಲಿ ಅಥವಾ ಸಾಲ ಪಡೆಯುವುದಾಗಲಿ ಮಾಡಬಾರದು. ಇದು ಕೂಡ ನಿಮಗೆ ಸಮಸ್ಯೆಗಳನ್ನು ಕರುಣಿಸಬಹುದಾಗಿದೆ. ಇದರ ಜೊತೆಗೆ ಈ ಸಮಯಾವಧಿಯು ಹೂಡಿಕೆ ಮತ್ತು ಪರಿವರ್ತನೆಗೂ ಉಪಯುಕ್ತವಾಗಿ ಸಾಬೀತಾಗುವುದಿಲ್ಲ. ಒಂದೊಮ್ಮೆ ಇಲ್ಲಿ ನೀವು ದೊಡ್ಡ ಹೂಡಿಕೆ ಮಾಡುವಿರಾದರೆ ಖಂಡಿತ ಭವಿಷ್ಯದಲ್ಲಿ ನಷ್ಟಕ್ಕೂ ಈಡಾಗಬೇಕಾಗಿ ಬರಲಿದೆ. ಹೀಗಾಗಿ ಈ ವಿಶೇಷ ಸಮಯದಲ್ಲಿ ಖಂಡಿತ ನೀವು ಆರ್ಥಿಕ ವಿಷಯಗಳಲ್ಲಿ ಹೆಚ್ಚು ಜಾಗ್ರತೆ ಹೊಂದಿರುವುದರೊಂದಿಗೆ ಹೂಡಿಕೆಯಂತಹ ವಿಷಯಗಳಿಂದ ಕೊಂಚ ದೂರವಿರುವುದು ಜಾಣತನವೆನಿಸಿಕೊಳ್ಳಲಿದೆ. ಇಲ್ಲಿ ಗುರುದೇವನು ಜ್ಞಾನದ ಕಾರಕ ಗ್ರಹನೂ ಕೂಡ ಆಗಿರುವುದರಿಂದಾಗಿ ಇಲ್ಲಿ ಅಸ್ತ ಗುರುವಿನ ಪ್ರಭಾವಗಳು ವಿದ್ಯಾರ್ಥಿ ಜಾತಕದವರ ಮೇಲೂ ಕಂಡುಬರಲಿವೆ. ಹೀಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಸಾಮಾನ್ಯಕ್ಕಿಂತ ಹೆಚ್ಚು ಪರಿಶ್ರಮ ಪಡಬೇಕಾಗುವುದು. ವಿಶೇಷವಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಇಚ್ಛಿತ ಫಲಿತಾಂಶ ಲಭಿಸದೇ ಹೋಗಬಹುದಾಗಿದೆ. ಆದರೆ ಇಲ್ಲಿ ನಿತ್ಯ ಪರಿಶ್ರಮಿಗಳಿಗೆ ಮಾತ್ರ ಇತರೆ ಗ್ರಹಗಳ ಪೂರಕ ಗೋಚರವು ಲಾಭದಾಯಕವಾಗಿಯೂ ಸಿದ್ಧಗೊಳ್ಳಬಹುದಾಗಿದ್ದು, ಹೀಗಾಗಿ ಇಲ್ಲಿ ನೀವು ಹೆಚ್ಚು ಪರಿಶ್ರಮ ಪಡಬೇಕು. ಇದರ ಜೊತೆಗೆ ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿಯೂ ಕೊಂಚ ಸಮಸ್ಯೆಗಳು ಕಂಡುಬರಲಿವೆ. ಕಾರಣ ಈ ಅವಧಿಯಲ್ಲಿ ನಿಮ್ಮ ವಾಣಿಯಲ್ಲಿ ಕಂಡುಬರುವ ವಾಣಿ ದೋಷದಿಂದಾಗಿ ನೀವು ಇನ್ನೊಬ್ಬರ ಮನಸ್ಸಿಗೂ ಘಾಸಿ ಮಾಡಬಹುದಾಗಿದೆ. ಇದರಿಂದಾಗಿ ಇಲ್ಲಿ ನಿಮ್ಮವರು ನಿಮ್ಮಿಂದ ದೂರಗೊಳ್ಳಲು ಬಹುದಾಗಿದೆ. ಮನೆ ಪರಿವಾರವೂ ಸೇರಿದಂತೆ ಇಲ್ಲಿ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ವಾಣಿಯೇ ನಿಮಗೆ ಶತ್ರುವಾಗಿರಬಹುದಾಗಿದೆ. ಹೀಗಾಗಿ ಇಲ್ಲಿ ನೀವು ಮಾತನಾಡಬೇಕಾದರೆ ಹೆಚ್ಚು ಜಾಗ್ರತೆಯ ಪೂರ್ವಕ ಮಾತನಾಡಬೇಕು. ಈ ಅವಧಿಯಲ್ಲಿ ನೀವು ನಿಮ್ಮ ವಾಣಿಯ ಮೇಲೆ ಹಿಡಿತ ಹೊಂದಿದ್ದೇ ಆದರೆ ಖಂಡಿತ ನಿಮಗೆ ಹೆಚ್ಚು ಸಮಸ್ಯೆಗಳು ಬಾಧಿಸುವುದಿಲ್ಲ. ಇದರಿಂದಾಗಿ ಇಲ್ಲಿ ನೀವು ಹೆಚ್ಚು ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕಿದ್ದು, ಇಲ್ಲಿ ನೀವು ಕೊಂಚ ಧೈರ್ಯವನ್ನ ತೋರುವಿರಾದರೆ ಖಂಡಿತ ಹೆಚ್ಚು ಸಮಸ್ಯೆಗಳು ನಿಮ್ಮನ್ನ ಬಾಧಿಸುವುದಿಲ್ಲ. ಹಾಗೆ ಇಲ್ಲಿ ನಿಮ್ಮ ವಾಣಿಯ ಮೇಲೆ ನಿಯಂತ್ರಣವನ್ನು ಹೊಂದಿದರೆ ಬಹುತೇಕ ಸಮಸ್ಯೆಗಳಿಂದ ನೀವು ಹೊರಬರಲು ಕೂಡ ಖಂಡಿತ ಸಾಧ್ಯವಾಗಲಿದೆ. ಆದಾಗ್ಯೂ ಇಲ್ಲಿ ವಿದೇಶದಿಂದ ನಿಮಗೆ ಒಂದಿಷ್ಟು ಲಾಭವಾಗಬಹುದಾದ ಸಾಧ್ಯತೆ ಇರಲಿದೆ. ಇಲ್ಲಿ ವಿದೇಶಿಯ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಲಿರುವ ಜಾತಕದವರು ಸೇರಿ ವಿದೇಶದಲ್ಲಿಯೇ ನೆಲೆಸಿರುವ ಜಾತಕದವರಿಗೆ ವಿಶೇಷ ಧನಲಾಭವಾಗಲಿದೆ. ಇಲ್ಲಿ ಐಟಿ ಸೆಕ್ಟರ್, ಆಮದು ರಫ್ತು ಕ್ಷೇತ್ರ ನಿಮ್ಮ ಕೈ ಹಿಡಿಯಲು ಬಹುದಾಗಿದೆ. ಆದಾಗ್ಯೂ ಇಲ್ಲಿ ನೀವು ಜಾಗ್ರತೆಯನ್ನು ಸಹ ಹೊಂದಿರಬೇಕು. ಒಟ್ಟಾರೆಯಾಗಿ ಇಲ್ಲಿ ಗುರುದೇವನು ಮಿಥುನ ರಾಶಿಯಲ್ಲಿ ಅಸ್ತನಾಗುವುದು ಇಲ್ಲಿ ನಿಮಗೆ ಮಿಶ್ರ ಫಲಗಳನ್ನು ಪ್ರದಾನ ಮಾಡಲಿದ್ದು, ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು. ಇನ್ನು ಈ ವಿಶೇಷ ಸಮಯದಲ್ಲಿ ನೀವು ಪ್ರತಿದಿನ ಗೋಮಾತೆಗೆ ಬಾಳೆಯ ಹಣ್ಣು ತಿನ್ನಿಸುವುದು ಅಥವಾ ಪ್ರತಿ ಗುರುವಾರದ ದಿನದಂದು ಬಾಳೆಯ ಗಿಡಕ್ಕೆ ಜಲವನ್ನು ಸಮರ್ಪಿಸುವುದು, ಹಣೆಯ ಮೇಲೆ ಕೇಸರಿಯ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು. ಇದರಿಂದಾಗಿ ಇಲ್ಲಿ ನಕಾರಾತ್ಮಕತೆ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ. ವೀಕ್ಷಕರೇ, ದೇವಾನುದೇವತೆಗಳ ಮಾರ್ಗದರ್ಶನಕ್ಕೆಂದು ಕರೆಯಲ್ಪಡುವ ಗುರು ಗ್ರಹದ ಅಸ್ತಸ್ಥಿತಿಯ ಗೋಚರವು ಈ ವಿಶೇಷ ಸಮಯದಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೇ ಸಂಪೂರ್ಣ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.